ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಹ್ಯಾಪಿ ರಿಟೈರ್ಮೆಂಟ್ ಲೈಫ್. ಸೊ ಆರಾಮಿರಿ ಆ್ಯಂಡ್ ದೇವರ ಆಶೀರ್ವಾದ ಮಾಡಲಿ ನಿಮ್ಗೆ ಒಳ್ಳೆ ಹೆಲ್ತ್ ಮತ್ತು ವೆಲ್ತ್ ಎಲ್ಲ ಕೊಟ್ಟು. ಸೊ ಇವತ್ತು ನಮ್ಮ ಹುಲಿಯವ್ರ ಮನ್ಯಾಗ ಫಂಕ್ಷನ್ ಐತ್ರಿ, ಏನಲ್ಲ ನಮ್ಮ ಫ್ರೆಂಡ್ ಅವ್ರ ಅಪ್ಪಾಜಿದ ರಿಟೈರ್ಮೆಂಟ್ ಫಂಕ್ಷನ್ ಅಂತ. ಸೊ ಇವ್ರದಲ್ರಿ ಇವ್ರ ಅಪ್ಪಾಜಿದ ಸೊಗಸ್ರಿ ನೋಡ್ರಿ ವಿಜಯ್ ಕುಮಾರ್ ಫ್ರಮ್ ವಿಜಯವಾಡ ರಂಡಿನಿ. ಆ್ಯಂಡ್ ಈ ಫಂಕ್ಷನ್ ಎಲ್ಲಿ ನಡೆಯಕತ್ತೈತೆ ಅಂದ್ರೆ ನಮ್ಮ ಇಲ್ಕಲ್ದಾಗಿರೋ ನಮ್ಮ ಸಜ್ಜನ್ಸ್ ಕುಂದಾಗ ನಡೆಯಕತ್ತೈತಿ. ಎಲ್ಲಾ ಕನ್ನಡ ಪ್ರೇಮಿಗಳಿಗೆ ಈ ನಿಮ್ಮ ಒಳ್ಳೆ ಹುಡುಗನಿಂದ ನಮಸ್ಕಾರ ಅಂತ ಹೇಳ್ತಾ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಫ್ಯಾಮಿಲಿ ಇವತ್ತು ನಮ್ಮ ನಡೆ ಎಲ್ಲಂದ್ರೆ ನನ್ನ ಫ್ರೆಂಡ್ ಅವ್ರ ಅಪ್ಪಾಜಿದ ರಿಟೈರ್ಮೆಂಟ್ ಸೆರೆಮನಿ ಇದೆ. ಸೊ ಅಲ್ಲಿ ಹೊಂಟಿವಿ. ಹೈಸ್ಕೂಲ್ ಫ್ರೆಂಡ್ಸ್ ಎಲ್ಲ ಬಹಳ ಜನ ಬರತ್ತಾರ. ಹೋಗೋಣ ನೋಡೋಣ ಅಲ್ಲಿ ಏನೇನು ಇರ್ತ ಹಕ್ಕಿಕತ್ತ ತೋರಿಸ್ತೀನಿ. ಅಂಡ್ ಕನ್ನಡದ ನಾವ್ ಹಿಂಗ ಓಡಕಿದ್ವಿ ನೋಡ್ರಿ, ಮನಿಗ ನನ್ನ ಹಿಂಗ ಓಡ್ತಿದ್ವಿ. ಹಿಂಗ ಓಡ್ತಿದ್ವಿ. ಇವಾಗ ಫಸ್ಟ್ ಬ್ಯಾಂಕಿಗೆ ಹೋಗ್ಬೇಕಾ, ಬ್ಯಾಂಕ್ ಒಂದ್ ಸಣ್ಣ ಕೆಲಸ ಐತಿ. ಸೊ ಅದನ್ನ ಮುಗಿಸೋಣ, ಮುಗಿಸಿ ಆಮೇಲೆ ಮಾತ್ ಮುಂದಿನ ಹಕ್ಕಿಕ ತೋರಿಸ್ತಾ ಇರ್ತೀನಿ. ನನ್ನ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡೋಣ ಬಹಳ ವರ್ಷದ ಮೇಲೆ. ಅಂಡ್ ಮಿನಿಮಮ್ ಒಂದೊಂದ್ 8-10 ವರ್ಷ ಆತ ಯಾರನ್ನೂ ಮೀಟ್ ಆಗಿಲ್ಲ. ಹೋಗೋಣ ಅಲ್ಲಿ ಹಕ್ಕಿಕ ತೆಂಗಿಂಗ ನೋಡೋಣ. ಮೂಡ್ರ ಎಲ್ಲಾರು ಸುಳ್ಳು ಹೇಳಾರದಾರಿಪ್ಪ. ಬ್ಯಾಂಕ್ನಾಗ ಅದೀನಿ ಅಂತ ಹೇಳ್ತಾರ, ಇಲ್ಲಿ ಬಂದು ಇಲ್ಲಿ ಬಟ್ಟೆ ತೊಗೊಳತ್ತಾರ ನೋಡ್ರಿ. ಇದೊಂದು ಇವರೊಬ್ರು ಅವರೊಬ್ರು. ಅಪ್ಪಿ ನಿನ್ನ ಹೆಸರೇನು? ಇದು ಅಂದಲ್ಲಿ ಇದು ರೀ ಇವನ ಹೆಸರು. ಇದು ಅಣ್ಣ ನಿಮ್ಮ ಹೆಸರೇನಣ್ಣ? ಸಂಕೇತ್. ಅಪ್ಪಿ ನಿನ್ನ ಹೆಸರೇನು? ಹರ್ಷಿತ್. ನಾನು ಬೆನ್ನೆ ನಿಂತಿದ್ದು ಹೇಳ್ಬಾರು ಅಪ್ಪಿ, ಕರೆಕ್ಟಾಗಿ ಇರೋದು ಹೇಳ್ಬೇಕು. ಹರ್ಷಿತ್. ಇವ್ರ ಹೆಸರು ವಿಕಾಸ್ ಅಂತೇಳಿ. ನಮಸ್ಕಾರ ರೀ. ಸೊ ಇವರು ಹೊಸದಾಗಿ ಮೋಟೋ ಬ್ಲಾಗಿಂಗ್ ಸ್ಟಾರ್ಟ್ ಮಾಡ್ರಿ. ನಮ್ಮ ಹುಡುಗನ ಅದಾನ. ಒಂಚೂರು ಗಿಡಿ ಎಲ್ಲ ಮೆನ್ಷನ್ ಮಾಡ್ತೀನಿ, ಒಂದು ಸ್ವಲ್ಪ ಸಪೋರ್ಟ್ ಮಾಡ್ರಿ. ಇವನ ಹೆಸರು ಹರ್ಷಿತ್ ಅಂತೇಳಿ. ಹಾಯ್ 625. ಅವನ ಹೆಸರು, ಅವ್ನ ಗಾಡಿ ಹೆಸರು ಅವ್ನಿಗೆ ಗೊತ್ತಿಲ್ಲ ರೀ. ಇಂಥ ಶರ್ಟ್ ನಂತ ಹೋಯ್ತ್ರಿ, ಇದಕ್ಕೆ ನಾ ಮತ್ತೆ ಚೇಂಜ್ ಮಾಡ್ಸೀನಿ ರೀ. ಹಾಯ್ ಬ್ರಾ, ವೆಲ್ಕಮ್. ಆರಾಮದಿರಿಲ್ಲ? ನಾವು ಆರಾಮ. ಸೊ ಇವತ್ತು ನಮ್ಮ ಹುಲಿಯವ್ರ ಮನ್ಯಾಗ ಫಂಕ್ಷನ್ ಐತ್ರಿ, ಏನಲ್ಲ ನಮ್ಮ ಫ್ರೆಂಡ್ ಅವ್ರ ಅಪ್ಪಾಜಿದ ರಿಟೈರ್ಮೆಂಟ್ ಫಂಕ್ಷನ್ ಅಂತ. ಸೊ ಇವ್ರದಲ್ರಿ ಇವ್ರ ಅಪ್ಪಾಜಿದ. ಸೊ ಬಟ್ಟಿನ ತೊಗೊಂಡಿಲ್ಲ ಹುಡುಗ, ಬಟ್ಟೆ ತೊಗೊಳಕ್ಕೆ ಬಂದಾನ ಇವಾಗ. ಸೊ ಇದು ಮುಗಿಸ್ಕೊಂಡು ನೆಕ್ಸ್ಟ್ ಡೈರೆಕ್ಟ್ ಅವ್ರ ಪಪ್ಪನ ಫಂಕ್ಷನ್ಗೆ ಹೋಗೋಣ. ದೌಡ್ದವ್ರು ತೊಗೊಳಲ್ರಿ ಅಪ್ಪ. ದೌಡ್ದವ್ರು ತೊಗೊಂತ ಅಲ್ಲಿ ನೀನು ದೌಡ್ದವ್ರು ಅರ್ಜೆಂಟ್ ನೋಡ್ರಿ. ನಾವು ಹೆಂಗೆ ಅಂತೀವಿ ಹಿಂಗೆ ಹಿಡ್ಕೊಂಡು ಅಡ್ಡಾಡಕ್ಕೆ ಅದೇನೋ ಒಂದು ಮಜಾ ಬರ್ತೈತಿ. ಸೊ ಫ್ಯಾಮಿಲಿ ಇಲ್ಲಿಗೆ ನಮ್ಮದು ಶಾಪಿಂಗ್ ಎಲ್ಲ ಮುಗೀತು. ಇವಾಗ ನಮ್ಮ ನಡೆ ಡೈರೆಕ್ಟ್ ನನ್ನ ಫ್ರೆಂಡ್ ಅವ್ರ ಮನೆ ಕಡೆ. ಆ್ಯಂಡ್ ಎಲ್ಲೋಡ್ರಿ ಹುಡುಗಿ ಜೊತೆ ಮಾತಾಡ್ಕೊಂಡು ಬರಾಕತ್ತಾನ. तू मेरे से प्यार करती है या नहीं करती, ये बता दे तू बस. ಫ್ಯಾಮಿಲಿ ಈಗ ಶಾಪಿಂಗ್ ಎಲ್ಲ ಮುಗೀತು, ನನ್ನ ಫ್ರೆಂಡ್ ಮನೆಗೆ ಬಂದಿವಿ. ಯಾಕಂದ್ರೆ ಅವನು ಮೋಟೋ ಬ್ಲಾಗರ್ ಅದಾನ. ಸೊ ನಮ್ದು ಎಡಿಟರ್ದು ಲೈಫ್ ಹೆಂಗೆ ಇರ್ತೈತಿ ಆ್ಯಂಡ್ ಎಡಿಟ್ ಹೆಂಗೆ ಯಾವ ಥರ ಮಾಡ್ತಾರೆ, ಕಂಟೆಂಟ್ ಕ್ರಿಯೇಟರ್ ಅಂದ್ರೆ ಅಷ್ಟು ಹಗರಿಲ್ಲ. ಸೊ ಎಲ್ಲೋಡ್ರಿ ಇಲ್ಲಿ ಹೆಂಗೆ ಕುಂತ ನೋಡ್ರಿ. ಇಲ್ಲ ಒಂದು ಹೆಲ್ಮೆಟ್ ಐತಿ, ಇದು ಬ್ಯಾಗ್, ಅದು ಬಂಜಿ ಕೋಟ, ಆಮೇಲೆ ಇದು ಏನೋ ಲ್ಯಾಪ್ಟಾಪ್, ಆಮೇಲೆ ಇಲ್ಲಿ ಒಂದು ಕ್ಯಾಮ್ರಾ ಐತಿ, ಇಲ್ಲಿ ಫೋನ್ ಐತಿ, ಇಲ್ಲಿ ಒಂದು ಎಕ್ಸ್ಟ್ರಾ ಫೋನ್ ಐತಿ. ಆ್ಯಂಡ್ ಇಲ್ಲದ ನಾವು ಒಂದು ಬೆಂಗಳೂರಿದ್ರೆ ಬರೋದ್ಲಿಗೆ ಡಾಕ್ಯುಮೆಂಟ್ಸ್ ಎಷ್ಟಾಗೈತೆ ಅಂದ್ರೆ ಟೋಟಲ್ 17.5 GB ಡಾಕ್ಯುಮೆಂಟ್ಸ್ ಕುಂತೈತಿ. ನನ್ನ ಫ್ರೆಂಡ್ ಅವ್ರ ಪಪ್ಪ ಅಂದ್ರೆ ರಿಟೈರ್ಮೆಂಟ್ ಫಂಕ್ಷನ್ ಮುಗಿಸೋಣ. ಅದಾದಮೇಲೆ ಇದನ್ನು ತೊಗೊಂಡು ಸ್ವಲ್ಪ ಇದ್ರ ಬಗ್ಗೆ ಹೆಂಗೆ ಐತಿ ನೋಡ್ಕೊಳ್ಳೋಣ. ಭಾಳ ಕ್ಲಾರಿಟಿ ಐತ್ರಿ ಕ್ಯಾಮ್ರಾ ಮಾತ್ರ. ಸೊ ಈಗ ನನ್ನ ಫ್ರೆಂಡ್ ಇನ್ನೊಂದಷ್ಟು ಜನ ಬರೋದಾರ. ಆಕಾಶ್ ಬರ್ತಾನೆ, ವಿಜಯ್ ಬರ್ತಾನೆ, ಮತ್ತು ಯಾರ್ಯಾರು ಬರ್ತಾರೆ ಗೊತ್ತಿಲ್ಲ. ಆ್ಯಂಡ್ ಆಗಲೇ 4 ಮಂದಿ ಪರಿಚಯ ಮಾಡ್ಸೀನಿ. ಆ್ಯಂಡ್ ಅವ್ರ ಜೊತೆ ಒಂದು ನೀಟಾಗಿ ಬ್ಲಾಗ್ ಮಾಡೋಣ, ಆಮೇಲೆ ಸಿಗ್ತೇನಂತ. ಸೊ ಫ್ಯಾಮಿಲಿ ಲ್ಯಾಪ್ಟಾಪ್ದಾಗ ಎಡಿಟ್ ಮಾಡ್ಬೇಕು ಅನ್ನೋದು ಹುಚ್ಚು ಹಿಡಿಯತ್ತೈತಿ. ರೀಸೆಂಟ್ಲಿ ಇದ್ರೆ ನನ್ನ ತಗೋ ಲ್ಯಾಪ್ಟಾಪ್ ಐತಲ್ಲ. ಸೊ ಅದ್ರೊಳಗೆ ಯಾವ ಥರ ಎಡಿಟ್ ಮಾಡ್ಬೇಕು ಅನ್ನೋದು ನನ್ನ ಫ್ರೆಂಡ್ ಹೇಳ್ಕೊಡ್ತಾನೆ. ಯಾಕಂದ್ರೆ ಅವ ಆಲ್ರೆಡಿ ಲ್ಯಾಪ್ಟಾಪ್ದಾಗ ಎಡಿಟ್ ಮಾಡಿ ಮೋಟೋ ಬ್ಲಾಗಿಂಗ್ ಎಲ್ಲ ಮಾಡತ್ತಾನೆ. ಅದು ಯಾವ ಥರ ಒಂಚೂರು ಆ್ಯಪ್ ಹೆಸರೇನು? ಸೊ ಹೆಸರು ಆ್ಯಪ್ ಹೆಸರೇ ಅದ. ನಾನು ಅದು ರಿಪೀಟ್ ಮಾಡಿ ಲ್ಯಾಗ್ ಮಾಡೋಕೆ ಹೋಗಂಗಿಲ್ಲ. ಸೊ ಇಲ್ಲಿ ಐತದ ಏನೇನೋ ಮಾಡತ್ತಾನ. GB ತುಂಬೈತಿ ಬೆಂಗಳೂರಿಂದ ಇಲ್ಕಲಿ ಬರುತ್ತಾನ. ನಾವು ಒಂದು ಪೂರ್ತಿ ಕಂಟೆಂಟ್ ಕೊಡ್ತೀನಿ ಅಂದ್ರೆ 106 GB ಒಂದು ತುಂಬೈತಿ. ಸೊ ಬೆಂಗಳೂರಿಂದ ನಮ್ಮ ಇಲ್ಕಲ ಒಂದು 450 ಕಿಲೋಮೀಟರ್ಸ್ ಆಗೈತಿ. ಸೊ ಅಷ್ಟಕ್ಕೆ ಎಷ್ಟು GB ಡಾಟಾ ಸ್ಟೋರೇಜ್ ಆಗೈತೆ ಅಂದ್ರೆ 106 GB ನಮ್ಮ ಅಣ್ಣದ ಸ್ಟೋರೇಜ್ ಆಗೈತಿ. ಅಣ್ಣನಕ್ಕೆ ಏನು ಚೈಲ್ಡ್ಹುಡ್ ಫ್ರೆಂಡ್. ಸೊ ಒಂದು ಸ್ವಲ್ಪ ದೈತ್ಯ ಹಾಳಾಗಿ ಬೆಳೆದ್ಬಿಡೋಣ, ಏನು ಮಾಡೋಕ್ಕೆ ಬರಲ್ಲ, ಕೇಳೋರಲ್ಲ ಅಂತ ದಬಾಸ್ ತಿಂದ್ಬಿಡೋಣ ಅಣ್ಣ, ನಡೀತೈತಿ. ಸೊ ಹೋಗೋಣ. ಫಸ್ಟ್ ಇಲ್ಲಿ ಒಂಚೂರು ಏನು ಕಲಿಯೋದೈತಿ ಕಲಿಯೋಣ ಅಂತ ಒಂದು ಲ್ಯಾಪ್ಟಾಪ್ದಾಗ. ಆಮೇಲೆ ಡೈರೆಕ್ಟಾಗಿ ಹೋಗಿ ನಾವು ನಮ್ಮ ಲ್ಯಾಪ್ಟಾಪಿಗೆ ಅಪ್ಡೇಟ್ ಆಗೋಣ. ಅದಾದಮೇಲೆ ಅದು ಸೆಕೆಂಡ್ರಿ ಬಿಟ್ಟರೆ ಅದು ನೆಕ್ಸ್ಟ್. ಈಗ ಫಸ್ಟ್ ಇಲ್ಲೇ ಕಲಿಯೋಣ ಅಂತದ್ದು ಏನೇನೋ ಹೇಳ್ಕೊಡ್ತೀನಿ ಅಂದಾನ. ಸೊ ಅದಿಷ್ಟು ಕಲ್ತ ಈ ಎಡಿಟರ್ ಲೈಫ್ದಾಗ ಅದು ಕಲ್ತೀನಿ ನಂಗೆ ಬರ್ತೈತಿ ಅಂದ್ರೆ ಮುಗಿತ್ರಿ. ಅವತ್ತು ಸತ್ವಿ ನಾವು. ಬಿಕಾಸ್ ಫ್ರಮ್ ಡೇ 1 ಇದ್ರೆ ನಾವು ಎಲ್ಲಿವರೆಗೂ ಸ್ಟಾಪ್ ಮಾಡೋಂಗಿಲ್ಲ, ಅಲ್ಲಿವರೆಗೂ ಹೊಸದು ಏನಾದ್ರು ಕಲಿತಾ ಇರಬೇಕು. ಯಾಕೆ ಅಪ್ಡೇಟ್ ಆಗ್ತಾ ಇರಬೇಕು. ಸೊ ಇದಿಷ್ಟು ಕಲ್ತ ಆಮೇಲೆ ಸಿಗ್ತೇನಂತ ನನ್ನ ಫ್ರೆಂಡ್ಸ್ ಮೀಟ್ ಮಾಡೋ ಟೈಮ್ದಾಗ. ಫ್ಯಾಮಿಲಿ ನನ್ನ ಇನ್ನೊಬ್ಬ ಫ್ರೆಂಡ್ ಬರಾಕತ್ತಾನ. ಸೊ ಅವ್ನಿಗೆ ಒಂಚೂರು ಸರ್ಪ್ರೈಸ್ ಮಾಡ್ಬೋದು ಬಹು ಅಂತಂದು. ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಕಡೆ ಇಂಥವೆಲ್ಲ ಸಣ್ಣ ಹುಡ್ರ ಆಟ ಆಡೋದು ಭಾಳ ನಾವು. ಸೊ ಬಂದರೆ ಬರಲಿ, ಕಂಟಿನ್ಯೂ ಮಾಡೋಣ, ವೇಟ್ ಮಾಡ್ತಾ ಇರ್ತೀನಿ.
ನೀವು ಬಾರೋ ರಂಡಿನಿ. ಅಯ್ಯೋ ಹೆಂಗಿದ್ರಿ ಸರ್? ಆರಾಮ್ ರೀ. ಬ್ಲಾಗರ್ಸ್ ನೋಡ್ರಿ ವಿಜಯ್ ಕುಮಾರ್ ಫ್ರಮ್ ವಿಜಯವಾಡ. ಇವನಿಗೆ ಊರು ತುಂಬ ಹುಡುಗಿಯರ ಆದ್ರೂ ನಮ್ಮ ಜೊತೆ ಬಂದಿರ್ತಾನೆ. ಎಷ್ಟು ಡೌನ್ ಟು ಅರ್ಥ ಇದ್ದಿರ್ಬೇಕು ಮನುಷ್ಯ. ಲೆಕ್ಕ ಬರ್ಬೋದು. ಸೇರಿ ಕಾಲು ಮುಗಿ ಅಲ್ಲ ಬೆಸ್ಟ್. ಹಿಂಗೆ ಓಣಿ ತುಂಬ ನಾಲ್ಕು ಮೇಂಟೈನ್ ಮಾಡಿರಿ, ಒಳ್ಳೇದಾಗಲಿ. ಊರು ತುಂಬ ಬ್ಯಾಡ್ರಿ ಒಂದೊಂದು ನಾಚಿಕ್ ಬಿಟ್ಟದ ನೋಡ್ರಿ. ನಿಮ್ಮ ಇಲ್ಕಲ್ ಮಂದಿ ನೀವು ಬುದ್ಧಿ ಹೇಳ್ರಿ ಎಲ್ಲರೂ ಚಿಕ್ಕ. ಸೊ ಫ್ಯಾಮಿಲಿ, ನಂದು ಒಂಚೂರು ಕೆಲಸ ಇತ್ತಂತ ಮನೆಗೆ ಹೋಗಿದ್ದೆ. ಆ್ಯಂಡ್ ಇವಾಗ ಕೆಲಸ ಮುಗಿಸ್ಕೊಂಡು ಹೊಂಟೀನಿ. ಅದೇ ಎಲ್ಲಿಗೆ ಅಂದ್ರೆ ನಮ್ಮ ಸಜ್ಜನ್ ಸ್ಕೂಲಿಗೆ. ಯಾಕಂದ್ರೆ ಅಲ್ಲೇ ನನ್ನ ಫ್ರೆಂಡ್ ಅದಾರ. ಸೊ ಅಲ್ಲೆಲ್ಲ ನನ್ನ ಫ್ರೆಂಡ್ಸ್ ಅದಾರ. ಫಂಕ್ಷನ್ ಇರೋದು ಅಲ್ಲೇ ಐತಿ. ಆಲ್ರೆಡಿ ಭಾಳ ಲೇಟ್ ಆಗೈತಿ, 12 ಗಂಟೆಗೆ ಹೇಳಿದ್ರೆ. ನಂದು ಒಂಚೂರು ಪರ್ಸನಲ್ ಕೆಲಸ ಸಲುವಾಗಿ ಲೇಟ್ ಆಯ್ತು. ಇವಾಗ ಹೋಗೋಣ, ಹೋಗಿ ಎಲ್ಲರಿಗೂ ಮೀಟ್ ಆಗೋಣ ಅಂತ. ಈ ಸಂಸ್ಕೃತ ಪರೀಕ್ಷೆಯನ್ನ ಕಟ್ಟಿದಂತಹ ವಿದ್ಯಾರ್ಥಿಗಳನ್ನ ಮೊದಲು ನಮ್ಮ ಶಾಲೆಯಲ್ಲ ಬೇರೆ ಶಾಲೆಯಲ್ಲಿ ಆ ಪರೀಕ್ಷಾ ಕೇಂದ್ರವಿತ್ತು. ಆ ಪರೀಕ್ಷಾ ಕೇಂದ್ರಕ್ಕೆ ಮಕ್ಕಳನ್ನು ಕರ್ಕೊಂಡು ಹೋಗ್ಬೇಕಾಗಿತ್ತು ಅಂತಂದ್ರೆ ಎಷ್ಟು ಪ್ರೀತಿ ಮತ್ತು ವಾತ್ಸಲ್ಯ. ಫ್ಯಾಮಿಲಿಯಲ್ಲಿ ಹರ್ಷಿತ್ ಅವ್ರ ಪಪ್ಪ ಅಂತ ರಿಟೈರ್ಮೆಂಟ್ ಫಂಕ್ಷನಿಗೆ ಬಂದಿದ್ವಿ. ಬಟ್ ಇಲ್ಲದ ನೋಡ್ರಿವ, ಇಲ್ಲದನಲ್ರಿವ, ಇವನ್ ಸಂಬಂಧ ನಾವು ಟೀ ಕುಡಿಯಕಂತ ಹೋದ್ವಿ. ಬರೋದ್ಲಿ ಪಾಪ ಫಂಕ್ಷನ್ ಮುಗಿದ್ ಬಿಡೈತಿ. ಸೊ ಅದು ಭಾಳ ಮಿಸ್ ಮಾಡ್ಕೊಂಡ್ವಿ ಅನ್ನೋದು ಫೀಲ್ ಆಗತೈತಿ. ಬೈ ಇಂಥದ್ದು ಮಾಡ್ತಿಲ್ಲ ಇಲ್ಲಿ ಬರೇ ನೀವು ಏನ್ ಮಾಡಿ ಎದಕ್ಕೆ ಕರ್ಕೊಂಡೋದು ಕಾಫಿಗೆ ಅಂತ ಖಾಲಿ ನಿಂತ ಭಾಷಣಕ್ಕೆ ಎಲ್ಲ ಕೇಳ್ಬೇಕು. ಮತ್ತ ಎದಕ್ ಬಂದಿರ್ತಿ, ಎದಕ್ ಕರ್ಸಿದ್ ಹರ್ಷಿತ್ ನಿಂಗ? ಇವ ಬರ್ರಿ ಇಲ್ಲೋ ಬೋದ ನೋಡ್ರಿ. ಫಂಕ್ಷನ್ ಅಟೆಂಡ್ ಆಗಿ ವಿಶ್ ಮಾಡೋದು. ಸೊ ಫಸ್ಟ್ ಟೈಮ್ ನಮ್ ಬ್ಲಾಗ್ದಾಗ ಇಲ್ಲಿ ಆಕಾಶ್ ಅಣ್ಣದಾರ. ನಮಸ್ಕಾರ ದಣಿ. ನೀವ್ರಿ ದೊಡ್ಡ ಮಂದಿ, ನಾವಲ್ಲ. ಇವ್ನಿದ್ರ ಇಲ್ರಿ, ಲೇಟ್ ಆಗಿದೆ. ಈಗ ನಾವ್ ಆರಾಮ್ ಕುಂತಿದ್ವಿ, ಕಾಫಿ ಗಿಡ ಬಂದ್ ಕರ್ಕೊಂಡು ಸೊಗಸ್ರಿ ನೋಡ್ರಿ. ಅಣ್ಣಂದು ಬಿಸ್ನೆಸ್ ಇಲ್ಲಿ ಅದನ್ನ ನಡೆಯತೈತಿ ಈಗ. ಪಕ್ಕ ನೋಡ್ರಿ ಇಲ್ಲಿ ಹೆಂಗ್ ಎಣ್ಸಾತಾರ. ಸೊ ಹಿಂಗೆ ಇರ್ಬೇಕ್ರಿ ಲೈಫ್ದಾಗ. ನಾವು ಹೊರಗಿದ್ರು ಚಿಂತಿಲ್ಲ, ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡೋದಿದ್ರು ಚಿಂತಿಲ್ಲ. ಸೊ ಹಿಂಗೈತಿ ಬಿಸ್ನೆಸ್ ನಡೀತಾ ಇರ್ಬೇಕು. ನೋಡ್ರಿ ಇಲ್ಲಿ ಅವ್ರ ಪಪ್ಪದಾರ್ರಿ. ನೆಕ್ಸ್ಟ್ ಇಲ್ಲಿ ಮ್ಯಾನೇಜರ್ ಹತ್ರ ನೋಡ್ರಿ, ಮ್ಯಾನೇಜರ್ನು ಇಟ್ಕೊಂಡ್ರೆ ಅವ್ರೆ. ಸೊ ಈ ಥರ ಇರ್ಬೇಕ್ರಿ ಲೈಫ್ದಾಗ ಯಾವಾಗಲೂ. ಮೀನ್ಸ್ ನಾವು ಎಲ್ಲೇ ಹೊರಗೆ ಹೋದ್ರು ನಮ್ಮ ಬಿಸ್ನೆಸ್ ನಡೀತಾ ಇರಬೇಕು. ಸೊ ಆ ಥರ ಗೋಲ್ ಇಟ್ಕೋಬೇಕು. ಸೊ ಇವ್ರೇನು ಮುಂದೆ ನನಗೆ ಇನ್ಸ್ಪಿರೇಷನ್. ಆ್ಯಂಡ್ ಅಲ್ಲೇ ಫಂಕ್ಷನ್ ನಡೆಯತೈತಿ ರೀ ಸ್ಟೇಜ್ ಮೇಲೆ. ಇಲ್ಲಿ ಕಳ್ಳ ನಿಂತಾನ್ರಿ, ಬರೀ ಇಂಥದ್ದು ಮಾಡ್ತಾನೆ ರೀ ಕಳುವ. ಆ್ಯಂಡ್ ಈ ಫಂಕ್ಷನ್ ಎಲ್ಲಿ ನಡೆಯಕತ್ತೈತೆ ಅಂದ್ರೆ ನಮ್ಮ ಇಲ್ಕಲ್ದಾಗಿರೋ ನಮ್ಮ ಸಜ್ಜನ್ಸ್ ಕುಂದಾಗ ನಡೆಯಕತ್ತೈತಿ. ಸೊ ಅದೊಂದು ಪ್ರೌಡ್ ಮೂಮೆಂಟ್. ಆ್ಯಂಡ್ ನಮ್ಮ ಫ್ರೆಂಡ್ ಅವ್ರ ಪಪ್ಪ ಅಂದ ರಿಟೈರ್ಮೆಂಟ್ ಅನ್ನೋದು ಅದೊಂದು ಹ್ಯಾಪಿ ಮೂಮೆಂಟ್. ಬಟ್ ಏನು ಮಾಡಕ್ ಬರಲ್ರಿ, ದೋಸ್ತರ ಜೊತೆ ಬಂದಿರ್ತೀವಿ ಅಂದಮೇಲೆ ಕಾಫಿ ಕುಡಿಯೋಣ ಅಂತ ಹೋದ್ವಿ. ಸೊ ಬರೋದ್ಲಿಗೆ ಎಲ್ಲ ಫಂಕ್ಷನ್ ಮುಗಿದೈತೆ. ಆ್ಯಂಡ್ ಫ್ಯಾಮಿಲಿಯಲ್ಲಿ ನನ್ನ ಫ್ರೆಂಡ್ ಹರ್ಷಿತ್ ಅದಾನಲ್ರಿ, ಅವ ಏನ್ ಮಾಡ್ಯಾನ, ಅವ್ರ ಫ್ರೆಂಡ್ ಕೈಗೆ ಫೋನ್ ಕೊಟ್ಟಾನ. ಫೋನ್ ಕೊಟ್ಟ ತಂದೆ ಕ್ಯಾಂಡಿಡ್ ಫೋಟೋ ಹೊಡ್ಸಕ್ ಹೇಳ್ಯಾನ. ಆಮೇಲೆ ಬರ್ಲಿ, ಆಮೇಲೆ ಒಂಚೂರು ಮಾತಾಡೋಣ ಅಂತ್ರಿ ಅದ್ರ ಬಗ್ಗೆ. ಚೆಲುವಿನ ಬಲೆಯಲಿ ಒಲವಿನ ಮೀನು ಚೆಲುವಿನ ಬಲೆಯಲಿ ಒಲವಿನ ಮೀನು. ಫ್ಯಾಮಿಲಿಯಲ್ಲಿ ರಿಯಲ್ ಆಗಿ ಈಗ ಮಾತಾಡ್ತೀನಿ ನೋಡ್ರಿ. ಖರೆ ಇಲ್ಲ, ಮನಸ್ಸು ಮುಟ್ಕೊಂಡು ಹೇಳಿ. ನೀನೇ ಹೇಳ್ದಿಲ್ಲ ಕ್ಯಾಂಡಿಡ್ ಫೋಟೋ ತೆಗಿ ಅಂತ. ಕ್ಯಾಂಡಿಡ್ ಫೋಟೋ ತೆಗಿ ಅಂದಿಲ್ಲ ಅಂದಿಲ್ಲ. ಅಂದಿಲ್ಲ. ಹಾ, ಇದು ಬೇಕು. ಮತ್ತೆ ಭೇಟಿಯಾಗ ಬಾಯ್ ಬಾಯ್. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಸರ್. ಫ್ಯಾಮಿಲಿ ಸಣ್ಣ ಹುಡುಗನಿಗೆ ಗಾಡಿ ಕಸ್ಕೊಂಡು ಕೂತ ನೋಡ್ರಿ. ಏನು ಎಲ್ಲಿದ್ದು ಹಿಡ್ಕೊಂಬಂದ್ರಲ್ಲ ನಿನ್ನ ಕಂಟೆಂಟ್ ಸಿಕ್ತಿಲ್ಲ ಸಿಕ್ತು. ಹುಡುಕ್ ತರ್ತೀನಿ ಅಂದ್ಮೇಲೆ ಸಿಗುತ್ತೆ. ಮತ್ತೆ ನಿಂದೆಲ್ಲ ಗಾಡಿ ಈಗ ಮಾಡ್ತಾ ನೋಡ್ರಿ. ಮತ್ತೆ ಕತ್ತಿ ಕಾರ್ಬಾರ ರಿವರ್ಸ್ ಗೇರ್ ಇಲ್ಲ ನಿಂದ್ರ ಹೆಡ್ಲೈಟ್ ಲೇ ಆ ಕಡೆ ಐತಾನ. ಸಣ್ಣ ಹುಡುಗ ಗೊತ್ತೈತಿ ಲೇ ಪೌಡೆ ಅವಂದದು ಗಾಡಿ ಅವ್ನಿಗೆ ಓದ್ತಿರುತ್ತೆ. ಮತ್ತೆ ಅಪ್ಪಿ ನಿಂದ ಗಾಡಿ ಕಸ್ಕೊಂಡಾನಿಲ್ಲ, ಶಾಣೆಲಿಲ್ಲ. ಫ್ಯಾಮಿಲಿ ನಾವೀಗ ಏನು ಮಾಡಕತ್ತೀವಿ ಅಂದ್ರೆ, ನನ್ನ ವಾಯ್ಸ್ ಹೆಂಗೆ ಬರಕತ್ತೈತೆ ಗೊತ್ತಿಲ್ಲ. ಬಿಕಾಸ್ ಇಲ್ಲಿ 2 ಬೈಕ್ ಅದಾವೆ ಆ್ಯಂಡ್ 2 ಫ್ರೆಂಡ್ಸ್ ಅದಾರೆ. ಸೊ ಮೋಟರ್ ವ್ಲಾಗಿಂಗ್ ಮಾಡಬೇಕಂತ ದೊಡ್ಡ ಹುಚ್ಚಿಡೆ ಆಗತೈತಿ. ಸೊ ನೋಡೋಣ ಅಂತ. ಸೊ ಇವ್ರ ಫೋನ್ದಾಗ ಈ ಥರ ಕಾಣಕತ್ತೈತಿ. ಆ್ಯಂಡ್ ರೆಡಿ ಹೋಗೋಣ. ಓಕೆ, ಒಂದಷ್ಟು ಕಂಟೆಂಟ್ಸ್ ಅದಾವೆ. ಮೀನ್ಸ್ ಮೋಟೋ ಬ್ಲಾಗಿಂಗ್ ಸ್ಟೈಲ್ದಾಗ 1-2 ಕಂಟೆಂಟ್ ಮಾಡ್ಬೇಕು ಅನ್ನೋದು ಪ್ಲ್ಯಾನ್ಸ್ ಐತಿ. ನೋಡೋಣ ಅಂತ ಅದು ಹೆಂಗೆ ಬರ್ತೈತಿ. ನನ್ನ ಫ್ರೆಂಡ ಬೆಂಗಳೂರಿಗೆ ಬಂದಾರಂತ ಆಗಳಿದೆ ಹೇಳ್ತೀನಿ. ಭಾಳ ಖುಷಿ ಆಗೈತಿ. ಆ್ಯಂಡ್ ನಾ ಮೇನ್ ಪರ್ಪಸ್ ಇವತ್ತು ಮೀಟ್ ಆಗಿದ್ದಕ್ಕೆ ಏನಂದ್ರೆ ಇದೆ. ಆ್ಯಂಡ್ ಮೋಟೋ ಬ್ಲಾಗಿಂಗ್ ಮಾಡಬೇಕು ಒಂದಷ್ಟು ಕಂಟೆಂಟ್ಸ್ ಇಟ್ಕೊಂಡಿದ್ದೆ. ಒಂದು ಆ್ಯಟಿಟ್ಯೂಡ್, ಒಂದು ಸೆಂಟಿಮೆಂಟ್, ಇನ್ನೊಂದು ನನ್ನ ಲವರ್ನ ರಿವೀಲ್ ಮಾಡೋದು ಇತ್ತು. ಸೊ ನೋಡೋಣ ಅಂತ ಹೋಗೋಣ. ಹೈವೇಗೆ ಹೋಗಿ ಅದೇನೇನು ಹಕ್ಕಿಕತ್ತಿರ್ತೈತಿ ನೋಡೋಣ ಅಂತ. ಸೊ ಫ್ಯಾಮಿಲಿ ನಾವು ಹೊರಗೆ ಒಂದು ಲಾಂಗ್ ರೈಡ್ ಹೋಗ್ಬೇಕು ಅಂದ್ಕೊಂಡಿದ್ವಿ. ಲಾಂಗ್ ಅಂದ್ರೆ ಒಂದು 50 ಕಿಲೋಮೀಟ್ರ್ ಗಟ್ಟಲೆ ಹೋಗಲ್ಲ ರೀ. ಇಲ್ಲ ಒಂದು 2-3 ಕಿಲೋಮೀಟ್ರ್ ಹೋಗಿ ನೋಡ್ಬೇಕು ವ್ಲಾಗ್ ಹೆಂಗೆ, ವೀಡಿಯೋ ಹೆಂಗೆ ಬರ್ತೈತಿ ಮೋಟೋ ವ್ಲಾಗ್ ಇದ್ದಾಗಂತ. ಸೊ ಅದು ಮೋಟೋ ವ್ಲಾಗಿನ ಸೆಟಪ್ ಇಲ್ಲೈತಿ. ಎದಕ್ಕೆ ತೆಗ್ದೀನಿ ಅಂದ್ರೆ ಭಾಳ ಶೆಕೆಕ್ಕಿತ್ತು. ನಾನು ಇನ್ನೊಬ್ಬ ಫ್ರೆಂಡ್ ಬರಕತ್ತಾನ, ಅವ್ನ ಸಂಬಂಧ ವೇಟ್ ಮಾಡತ್ತೀವಿ. ಇಲ್ಲೈತಿ ಇದು ಕ್ಯಾಮ್ರಾ ಆ್ಯಂಡ್ ಇದು ಹೆಲ್ಮೆಟ್. ಆ್ಯಸ್ ಯೂಸ್ವಲ್ ಎಲ್ಲರಿಗೂ ಗೊತ್ತೇ ಇರ್ತೈತಿ.
ಇಲ್ಲೊಂದು ನಂದು ಬಂಗಾರ ಐತಿ ಪಲ್ಸರ್, ಅಲ್ಲಿ ಐತಿ ಎಕ್ಸ್ಪಲ್ಸ್, ಅದರಿಂದ ಐತಿ ಪಲ್ಸರ್. ಅದು ಗಾಡಿ ಅಲ್ರಿ, ಅದು ಬಾಡಿ ಅದ. ಸೊ ನೆಕ್ಸ್ಟ್ ಇವಾಗ ಹೋಗ್ಬೇಕು, ಬಟ್ ನನ್ನ ಫ್ರೆಂಡ್ ಬರೋವರೆಗೂ ವೇಟ್ ಮಾಡೋಣ. ಆ್ಯಂಡ್ ಮಜಾ ಐತೆ ರೀ. ಕ್ಯಾಮ್ರಾ ಇಲ್ಲಿ DJI ಕ್ಯಾಮ್ರಾ ಐತಿ. ಸೊ ಫ್ಯಾಮಿಲಿ ನಾವು ಆಗಲೇ ಹರ್ಷಿತ್ ಅವ್ರ ಅಪ್ಪಾಜಿದ್ ರಿಟೈರ್ಮೆಂಟ್ ಫಂಕ್ಷನ್ಗೆ ಹೋದ್ವಿ, ಬಟ್ ಅಲ್ಲಿ ಏನೂ ನಾವು ಮಾತಾಡೋಕ್ಕಾಗಿಲ್ಲ. ಯಾಕಂದ್ರೆ ಭಾಳ ಜನ ಇದ್ರಿ ಅಲ್ಲೇ. ಭಾಳ ಜನದಾಗ ನಾವು ಏನು ಮಾತಾಡಿದ್ರು ಕರೆಕ್ಟಾಗಿ ಕೇಳ್ಸಂಗಿಲ್ಲ, ಯಾಕಂದ್ರೆ ಗೌ ಮಾಡ್ತಿರ್ತಾರೆ. ಆ್ಯಂಡ್ ಅಂಕಲ್ ಅಲ್ಲಿ ಹೇಳೋದನ್ನ ಇಲ್ಲಿ ಹೇಳಕತ್ತೀನಿ, ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಹ್ಯಾಪಿ ರಿಟೈರ್ಮೆಂಟ್ ಲೈಫ್. ಸೊ ಆರಾಮಿರಿ ಆ್ಯಂಡ್ ದೇವರ ಆಶೀರ್ವಾದ ಮಾಡಲಿ, ನಿಮ್ಗೆ ಒಳ್ಳೆ ಹೆಲ್ತ್ ಮತ್ತು ವೆಲ್ತ್ ಎಲ್ಲ ಕೊಟ್ಟು. ಅಲ್ಲಿ ಭಾಳ ರಶ್ ಇದ್ದಿದ್ದಕ್ಕೆ ನಾವು ಏನೂ ಮಾತಾಡೋಕ್ಕಾಗಿಲ್ಲ. ಸೊ ಇಲ್ಲಿದ್ದ ಹೇಳಕತ್ತೀವಿ. ಆ್ಯಂಡ್ ಫಂಕ್ಷನ್ ಎಲ್ಲ ಭಾಳ ನೀಟಾಗಿತ್ತು. ಎಲ್ಲರೂ ನೀಟಾಗಿ ಊಟ ಗೀಟ ಎಲ್ಲ ಮಾಡ್ಕೊಂಡು ಬಂದೀವಿ. ಆ್ಯಂಡ್ ಅಲ್ಲಿ ಫ್ರೆಂಡ್ಸ್ ಇದ್ರೆ ಏನೋ ಓಕೆ ಬ್ಲಾಗ್ ಮಾಡ್ತಿದ್ವಿ, ಬಟ್ ಭಾಳ ಜನ ಇತ್ತು, ರಶ್ ಭಾಳ ಇತ್ತು. ಸೊ ಅಲ್ಲೇನೂ ನಾವು ಮಾತಾಡೋಕ್ಕಾಗಿಲ್ಲ. ಆ್ಯಂಡ್ ಮನೆಗೆ ಬರ್ಬೇಕಂದ್ರೆ ಒಂಚೂರು ನಂದು ಅರ್ಜೆನ್ಸಿ ಒಳಗದೀನಿ. ಸೊ ಅದನ್ನು ಆಮೇಲೆ ಮತ್ತೆ ಯಾವಾಗಾದರೂ ಬಂದು ಮೀಟ್ ಆಗ್ತೀನಿ ರೀ. ಹಂಗಲ್ಲಿ ತಪ್ಪು ತಿಳ್ಕೊಬೇಡ್ರಿ, ಈ ಥರ ಆಗೈತಿ ಅಂತ. ಸೊ ಫ್ಯಾಮಿಲಿ ನಾನು ನೋಡೋಕೆ ಈ ಥರ ಕಾಣಕತ್ತೀನಿ. ಆ್ಯಂಡ್ ಒಂದು ಟೇಕ್ನು ನಾನು ನನ್ನ ಅಪೋಸಿಟ್ ಕ್ಯಾಮ್ರಾ ಥ್ರೂ ಯಾವ ಥರ ಕಾಣ್ತೈತಿ ಅನ್ನೋದು ನೋಡೋಣ. ಆ್ಯಂಡ್ 2 ಕಂಟೆಂಟ್ ಅದಾವೆ, ಕಂಪ್ಲೀಟ್ ಮಾಡ್ಕೊಳ್ಳೋಣ. ಆ್ಯಂಡ್ ನಮ್ಮ ಫ್ರೆಂಡ್ಸ್ ಆಲ್ರೆಡಿ ಅಲ್ಲಿ ಹೋಗ್ಯಾರ, ಕಾಣೋ ಥರ. ಹಾಂ ಅಲ್ಲಿ ಹೊಂಟಾರೆ. ಇವಾಗ ನಾವು ಹೋಗಿ ಅದೇನು ಕಂಟೆಂಟ್ ಇಟ್ಕೊಂಡಿವಿ ಅದನ್ನು ಮಾಡೋಣ, ಮಾಡಿ ಆಮೇಲೆ ಸಿಗ್ತೇನೆ ಅಂತ. ಒಂದಂತರೂ ಕರೆ ಎಲ್ಲ ಹುಡುಗಿಯರು ಮೋಸ ಮಾಡಂಗಿಲ್ಲ ರೀ. ಯಾಕಂದ್ರೆ ನನ್ನ ತಂಗಿ ಒಂದು ದಿವ್ಸ ಮಾತಾಡ್ಸಿಲ್ಲ ಅನ್ನೋದಕ್ಕೆ ಊಟ ಬಿಟ್ಟು ಅಳ್ಕೋತ ಮಕ್ಕೊಂಡಿದ್ದು ನಾನು ನೋಡೇನಿ. ಸೊ ಇಷ್ಟು ದಿವಸ ಎಲ್ಲರೂ ಕೇಳ್ತಿದ್ರಿ ಯಾರು ನಿನ್ನ ಪಪ್ಪಮ್ಮ, ಯಾರು ನಿನ್ನ ಪಪ್ಪಮ್ಮ ಅಂತ. ಸೊ ಫೈನಲಿ ನಾನು ರಿವೀಲ್ ಮಾಡ್ತಾ ಇದ್ದೀನಿ, ಇವಳೇ ನನ್ನ ಪಪ್ಪಮ್ಮ. ಹೇಳಮ್ಮ. ನಾನೇ ಇವ್ರ ಪಪ್ಪಮ್ಮ. ಡಿಪ್ರೆಷನ್. ಸೊ ಫ್ಯಾಮ್ ಇವಾಗ ಎಕ್ಸ್ಪಲ್ಸ್ ಗಾಡಿ ತೊಗೊಂಡೋಗೋಣ, ಅದೊಂದು ರೌಂಡ್ ಹೋಗೋಣ, ಅದು ಹೆಂಗೈತೆ ಅಂತ ಅದನ್ನೂ ಎಕ್ಸ್ಪ್ಲೋರ್ ಮಾಡೋಣ. ಸೊ ಚಲೋ ಇಲ್ಲೈತಿ ಎಕ್ಸ್ಪ್ಲೋರ್. ಆ್ಯಂಡ್ ಅಲ್ಲೈತಿ ನನ್ನ ಬಂಗಾರಿ. ಸೊ ಫ್ಯಾಮ್ ಇವಾಗ ಎಕ್ಸ್ಪಲ್ಸ್ ಗಾಡಿ ತೊಗೊಂಡೋಗೋಣ, ಅದೊಂದು ರೌಂಡ್ ಹೋಗೋಣ, ಅದು ಹೆಂಗೈತೆ ಅಂತ ಅದನ್ನೂ ಎಕ್ಸ್ಪ್ಲೋರ್ ಮಾಡೋಣ. ಸೊ ಚಲೋ ಇಲ್ಲೈತಿ ಎಕ್ಸ್ಪ್ಲೋರ್. ಆ್ಯಂಡ್ ಅಲ್ಲೈತಿ ನನ್ನ ಬಂಗಾರಿ. ಸೊ ಈ ಗಾಡಿ ತೊಗೊಂಡು ಒಂದು ರೌಂಡ್ ಬರೋಣ, ಅದೇ ಎಕ್ಸ್ಪೀರಿಯನ್ಸ್ ಹೆಂಗಿರ್ತೈತಿ ನೋಡೋಣ. ಆ್ಯಂಡ್ ನಮ್ಮ ಇಲ್ಕಲ್ಲ ಫುಲ್ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಎಕ್ಸ್ಪಲ್ಸ್ ಸೌಂಡ್ ಭಾರಿ ಐತ್ರಿ. ಆಫ್ ಆತ್ರಿ ಗಾಡಿ. ಹಾಂ ಈಗ 1ನೇ ಗೇರ್ ಬಂತ್ರಿ, 6ನೇ ಗೇರ್ ಇದ್ದಿದ್ದೆ. ಸೊ ಹೋಗೋಣ. ಸೊ ಹಿಂಗೆ ಒಂದು ರೌಂಡ್ ಬರೋಣ. 2ನೇ ಗೇರ್ದಾಗ 20. ಸೊ ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್ ಐತಿ. 74. ಸೊ ಮಜಾ ಬರ್ತೈತೆ ಗಾಡಿ ಹೊಡ್ಯಾಕೆ ಮಾತ್ರ ಭಾರಿ ಮಜಾ ಐತಿ. ಸೊ ಈಗೆಲ್ಲ ಮುಗಿಸ್ಕೊಂಬರೋಣ, ಅದಾಗಿಂದ ನೋಡೋಣ ಅಂತ. ಎಂಬತ್ತೊಂದು 5ನೇ ಗೇರ್. ಫ್ಯಾಮ್ಲಿ ಮಜಾ ಭಾರಿ ಐತ್ರಿ. ಫ್ಯಾಮ್ಲಿ ಮಜಾ ಬರೀ ಮಜಾ ಬಿಟ್ರೆ ಮತ್ತೇನಿಲ್ಲ ಅನ್ಬೇಡ್ರಿ. ಗಾಡಿನ ಹಂಗೈತ್ರಿ, ಅದು ಪಿಕಪ್ ಎಲ್ಲ. ಸೊ ಹೋಗೋಣ. ಬಬ್ಲು ಡಾಬಾ ಥರ ಹೋಗಿ ವಾಪಸ್ ಬರೋಣ ಅಂತ. 57, 60, 61 ಇನ್ನೂ ತಿರುಗಬೇಕು ಅನ್ಸಾಗೈತಿ, ಬಟ್ ಬ್ಯಾಡ್ರಿ. ಓವರ್ ಸ್ಪೀಡ್ ಕಿಲ್ಸ್ ಅವರ ಫ್ಯಾಮಿಲಿ ಹ್ಯಾಪಿನೆಸ್. ಸೊ ಈ ಲೈನ್ಸ್ ನಾನಾ ಬರ್ದಿದ್ದೈತಿ. ಅದೇನಂದ್ರೆ ಓವರ್ ಸ್ಪೀಡ್ ಕಿಲ್ಸ್ ಅವರ ಫ್ಯಾಮಿಲಿ ಹ್ಯಾಪಿನೆಸ್ಸು. ಸ್ಲೋ ಆಗಿ ಹೋಗ್ಬೇಕು, ಸ್ಲೋ ಆಗಿ ಬರಬೇಕು ಅನ್ನೋದು ನನ್ನ ಪಾಲಿಸಿ. ಬಟ್ ಇಂಥ ಬೈಕ್ ಕೈಯಾಗಿದ್ದಾಗ ಅದು ಸ್ಲೋ ಹೊಡೆದ್ರೆ ಮಜಾ ಇರೋಂಗಿಲ್ಲ ರೀ ಫ್ಯಾಮಿಲಿ. 94, 97, 103 ಬೈಸಾಬ್ ಗಾಡಿ ಮಾತ್ರ ಭಾರಿ ಇದ್ರಿ. ತೊಗೊಳ್ಳೋಣಂತ ಒಂದಲ್ಲ ಒಂದು ದಿವಸ ತೊಗೊಳ್ಳೋಣಂತ, ದೇವ್ರ ಆಶೀರ್ವಾದ ಮಾಡಿ. ಆ್ಯಂಡ್ ಸಾಕಿ ಇವಾಗ ಹೊಳಿಸ್ಕೊಂಡು ಗಾಡಿ ಹೊಳಿಸ್ಕೊಂಡು ಹೋಗೋಣಂತ. ಸೌಂಡ್ ಭಾರಿ ಐತ್ರಿ ಗಾಡಿದು 1ನೇ ಗೇರ. ಮೂವತ್ತೈದು ಬರೀ 1ನೇ ಗೇರ್ದಾಗ ರೀ ಫ್ಯಾಮಿಲಿ. 60 2ನೇ ಗೇರ. ಸೊ ಗಾಡಿ ಮಾತ್ರ ಬೈಸಾಬ್ ಏನು ಹೇಳಿರಿಪ್ಪ ಗಾಡಿ. ನಾವು ತೊಗೋಬೇಕ ಒಂದಲ್ಲ ಒಂದು ದಿವಸ ತಗೊಳ್ಳೋಣ ಅಂತ. ಇದಕ್ಕಲ್ರಿ ಇದಕ್ಕೊಂದು ಸೂಪರ್ ಬೈಕ್ ಅನ್ನೋದು. ಆ್ಯಂಡ್ ಇಲ್ಲಿ ಸೈಡಿಗೆಲ್ಲ ಕಟ್ಟಿ ಕಾಣಾಗತ್ತವಲ್ಲ, ಅದು ಆರಾಮ್ ಹಚ್ಕೊಂಡು ಹೋಗೋದು. ಬಟ್ ಅಲ್ಲಿ ಬಾಜು ಗೇಟ್ ಐತಿ, ಗೇಟ್ ದಾಟಂಗಿಲ್ಲ. ಆಗಲೇ ಒಂದು ಕಟ್ಟಿ ಹಾರಿಸಿ ಬಂದಿದ್ದಾಗೈತಿ. ಸೊ ಗಾಡ ಹೋಗೋಣ. ನಮ್ಮ ಗಾಡಿಗಿತ್ತ ನಾನು ಏನು ಬೇಕಾದ್ರೂ ಮಾಡೋಂಗೆ ನಡೀತೈತೆ. ಫ್ರೆಂಡ್ ನಮಗೆ ಕೊಟ್ಟಿರ್ತಾರೆ, ನಮಗೂ ಉಸ್ಕೋಬೇಕಾಕೈತಿ. ಆ್ಯಂಡ್ ಹೆಂಗೆ ಬೇಕು ಹೊಡೆದ. ಆಮೇಲೆ ಇವನಿದ್ರೂ ಗಾಡಿ ಕೆಡ್ತಪ್ಪ ಅನ್ಸ್ಕೋಬಾರ್ದು. ಅವ ಅನ್ನಂಗಿಲ್ಲ, ಬಟ್ ಅವ್ನ ತಲೆಯಾಗ ಒಂದು ಗಿಲ್ಟ್ ಕೂಡಬಾರ್ದು. ಸೊ ಒಂದು ಒಳ್ಳೆ ಮಜಾ ಇದ್ರಿ ಗಾಡಿ ಮಾತ್ರ. ಅಪ್ಪ ತೊಗೋಬೇಕ್ರಿ, ಮೇಂಟೈನ್ ಮಾಡ್ಬೇಕು. ಬಟ್ ಅದ್ರ ತಕ್ಕಂಗೆ ಸರ್ವಿಸ್ ಚಾರ್ಜ್ ಅವೆಲ್ಲ ಹೆವಿ ಟ್ಯಾಕ್ಸ್ ಬೀಳ್ತಾವೆ.
ಸೌಂಡ್ ಮಾತ್ರ ಅಲ್ಟಿಮೇಟ್ ಐತಿ. ಸೊ ನಮ್ಮ ಇಲ್ಲಕ್ಕೆಲ್ಲ ಎಂಟ್ರಿ ಅನ್ನೋದಕ್ಕೆ ಅಲ್ಲಿ ಒಂದು ಜೆಂಡಾ ಐತಿ. ಸೊ ಅದು ಜೆಂಡಾ ಮಾತ್ರ ಭಾರಿ ನೀಟ್ ಕಾಣ್ತೈತೆ. ದೂರ ಇದ್ರೆ ಎಷ್ಟೇ ದೂರ ಇದ್ರೆ ಕಾಣ್ತೈತೆ. ಆ್ಯಂಡ್ ಇವತ್ತಿಂದ ನಮ್ಮ ನೈಟ್ ಎಲ್ಲಿ ಹೊಂಟಿವಿ ಅಂದ್ರೆ ನಾನು ಬೆಂಗಳೂರು ಹೊಂಟೀನಿ. ಬಟ್ ನಾಳೆಗೆ ಬರ್ತಾನಂತೀವ. ಇನ್ ಕೇಸ್ ಏನಾದರೂ ಇವತ್ತು ಬರ್ತಿತ್ತು ಅಂದ್ರೆ ಇದೇ ಗಾಡಿ ಮೇಲೆ ಹೋಗ್ತಿದ್ದೆ ನಾನು. ಬಟ್ ಏನು ಮಾಡೋಕ್ಕೆ ಬರೋಂಗಿಲ್ಲ, ಅವನು ಏನೋ ಒಂಚೂರು ಕೆಲಸ ಐತಂತ. ಸೊ ನಾಳೆ ಅವರು ಸಿಂಗಲ್ ಟ್ರಿಪ್ ಹೊಂಟ್ರ, ಮೀನ್ಸ್ ಅವ ಸಿಂಗಲ್ ಟ್ರಿಪ್ ಬದಾಮಿ ಸೈಡ್ ಹೊಂಟ್ರ. ಅವ್ರು ಅಲ್ಲಿ ಏನೋ ಎಕ್ಸ್ಪ್ಲೇನ್ ಮಾಡೋದೈತಿ. ಬಿಕಾಸ್ ಅವ ಒಬ್ಬ ಮೋಟೋ ಬ್ಲಾಗರ್. ಸೊ ಅವನ ಕಂಟೆಂಟಿಗಾಗಿ ಅವ ಬಂದಿರ್ತಾನೆ ಅಂದಮೇಲೆ ನಮ್ದು ಅದ್ರಾಗ ನಾವೇನು ಮಾತಾಡೋದು ಬೇಡ. ಸೊ ಮಂಡೇ ಒಂದು ದಿವಸ ಇದ್ನಂದ್ರೆ ನಾವು ಏನಾದರೂ ಇದೇ ಗಾಡಿ ಮೇಲೆ ತೊಗೊಂಡೋಗಿ ಏನಾರು ಕಾರ್ಬಾರ್ ಮಾಡೋಣ ಅಂತ. ಹಕ್ಕಿಕತ್ತು ಮಾತ್ರ ಭಾರಿ ಇದ್ರಿ ಗಾಡಿ. ಸೊ ಫ್ಯಾಮಿಲಿ ಇವಾಗ ಅದೇನೋ ಅಂತಾರಲ್ಲ, ಸಾರ್ ಗಾಡಿ ಹೊಡೆದ್ರೆ ನಮ್ಮ ಗಾಡಿ ಹೊಡೆಯೋಕೆ ಖುಷಿ ಎದ್ರಾಗೂ ಸಿಗಂಗಿಲ್ಲ ಅಂತ. ಸೊ ಈಕೆ ನನ್ನ ಬಂಗಾರಿ. ಆ್ಯಂಡ್ ಇವಾಗ ಹೋಗೋಣ ಯಾರೊಬ್ರು ಹತ್ರಿ. ಸೊ ಫ್ಯಾಮಿಲಿ ನಮ್ಮ ನಡೆ ಎಲ್ಲಿ ಅಂದ್ರೆ ಈಗ ವಿಕಾಸ್ ಅವ್ರ ಮನೆ ಕಡೆ. ಆ್ಯಂಡ್ ಅಲ್ಲಿಗೆ ಹೋಗುತ್ತೆ. ನಮ್ಮ ಇಲ್ಕಲ್ನ ಎಕ್ಸ್ಪ್ಲೋರ್ ಮಾಡೋಣ, ನೋಡೋಣ. ಅಲ್ಲಿ ಏನಾದರೂ ಕರೆಕ್ಟಾಗಿ ಮಾತಾಡಿದ್ರೆ ಓಕೆ. ನಾ ಏನೋ ಕರೆಕ್ಟಾಗಿ ಮಾತಾಡೋಕೆ ಆಗಿರಲಿಲ್ಲ ಅಂದ್ರೆ ಅಲ್ಲಿ ಒಂದು ಸಾಂಗ್ ಹಾಕ್ತೀನಿ. ಆ್ಯಂಡ್ ನೋಡೋಣ ಅದು ಹೆಂಗೆ ಬರ್ತೈತಿ ಹೆಂಗಿಲ್ಲ. ಐ ಡೋಂಟ್ ನೋ ವೆದರ್ ಇಟ್ ಕಮ್ಸ್ ಇನ್ ದ ಗುಡ್ ವೇ ಆರ್ ನಾಟ್. ಆ್ಯಂಡ್ ಇಲ್ಲಿದ್ದ ಸ್ಟಾರ್ಟ್ ರೀ ನಮ್ಮ ಇಲ್ಕಲ್ಲ. ಇಲ್ಲಿ ನಮ್ಮ ಪಿಜ್ಜಾ ಪಜ್ಜನ ಅಂಗಡಿ ಐತಿ. ಸೊ ನೆಕ್ಸ್ಟ್ ಇವಾಗ ಸ್ಟ್ರೈಟ್ ಹೋಗ್ಕೊಂತ ಹೋದ್ರೆ ಭಾರಿ ಮಜಾ ಬರತೈತಿ. ಆ್ಯಂಡ್ ಆದಷ್ಟು ಜಲ್ದಿ ನಾವು ಈ ಥರನೇ ಒಂದು ಮೈಕ್, ಹೆಲ್ಮೆಟ್ ಮತ್ತು ಅದು ಕ್ಯಾಮ್ರಾ ಎಲ್ಲ ತರಿಸೋಣ ಅಂತ ಮೋಟೋ ಬ್ಲಾಗಿಂಗೂ ಸ್ಟಾರ್ಟ್ ಮಾಡೋಣ. ಮಜಾ ಇದ್ರಿ ಮೋಟೋ ಬ್ಲಾಗಿಂಗ್ದಾಗ. ನಾವು ಏನೋ ಹೇಳ್ಬೇಕು ಅನ್ನೋದಿತ್ತಂದ್ರೂ ನಮ್ಮ ಒಪಿನಿಯನ್ ಏನೇ ಹೇಳ್ಬೇಕು ಅನ್ನೋದಿದ್ರು ಡೈರೆಕ್ಟಾಗಿ ಇದ್ರಾಗ ಹೇಳ್ತೀವಿ. ಬಿಕಾಸ್ ಒಂದು ಒಳ್ಳೆ ಕಂಟೆಂಟ್ ಆಗ್ತೈತಿ. ಏನು ಸ್ವರ್ಗ ರೀ ಇಲ್ಲಿದ್ದ. ಆ್ಯಂಡ್ ಇಷ್ಟು ದಿವಸ ನಾನು ಕ್ಯಾಮ್ರಾದಾಗ ತೋರಿಸೋದಕ್ಕೂ ಡೈರೆಕ್ಟ್ ಈ ಥರ ತೋರಿಸೋದಕ್ಕೂ ಒಂದು ಚೆನ್ನಾಗಿರ್ತೈತಿ ಫೀಲ್ ಅಂತ ನನ್ನ ಒಪಿನಿಯನ್. ಯಾಕಂದ್ರೆ ನೋಡಿರಿ ಎಲ್ಲ ಎಷ್ಟು ನೀಟ್ ಕಾಣಕತ್ತೈತಿ. ಸೊ ಡೈರೆಕ್ಟಾಗಿ ಇಲ್ಲಿ ಬರೋದು ನಮ್ಮ SVM ಕಾಲೇಜ್. ಆ್ಯಂಡ್ ಈ ಥರ ಮಾತಾಡ್ಕೊತ ಹೋಗೋಕೆ ಮಜಾ ಇದೆ ರೀ. ಬಟ್ ಏನಂದ್ರೆ ನಮ್ಮ ಫೇಸ್ ಒಂದು ಕಾಣ್ತಿರಲ್ಲ. ಆ್ಯಂಡ್ ಮುಂದಿರೋದು ಎಲ್ಲ ಕಾಣ್ತಿರ್ತೈತಿ. ಇಷ್ಟು ದಿವಸ ಒಂದೊಂದೇ ಕ್ಲಿಪ್ ಕಾಣ್ತಿತ್ತು. ಬಟ್ ಇನ್ನು ಮುಂದೆ ಇವತ್ತಿನ ಬ್ಲಾಗ್ದಾಗ ಫುಲ್ ನಾ ಏನೇನು ಮಾಡ್ತೀನಿ ಎಲ್ಲ ಕಾಣ್ತೈತಿ. ಭಾಳ ಮೆಲ್ಲಗೆ ಮಾತಾಡಕತ್ತೀನಿ, ಸ್ಲೋ ಮಾತಾಡಕತ್ತೀನಿ ಗೊತ್ತಿಲ್ಲ. ಇದ್ರಾಗ ಹೆಂಗೆ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ಫಸ್ಟ್ ಟೈಮ್ ಹಾಕ್ಕೊಂಡು ಹೊಂಟೇನಿ. ಇನ್ ಕೇಸ್ ಇದೆ ಏನೋ ಒಂದು 2-3 ಟೈಮ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಅಂದ್ರೆ ಮತ್ತು ಅದು ಮಾತೇ ಬೇರೆ ಇರ್ತಿತ್ತು. ಭಾಳ ನೀಟಾಗಿ ಯಾವ ಥರ ಅವರು ಕ್ಯಾಮ್ರಾ ಕೊಟ್ಟಿರ್ತಾರೆ ಅದನ್ನು ನೀಟಾಗಿ ಉಳಿಸ್ಕೋಬೇಕು. ಇಲ್ಲಿ ಮುಂದೆ ಹೊಂಟೈತೆ ನೋಡಿರಿ ಜಾವಾ 42. ಬಟ್ ನಂಗೆ ಇದಕ್ಕಿಂತ ಜಾವಾ ಬಾಬರ್ 42 ಹೊಡೆದೈತಿ. ನೋಡೋಣ ಅಂತ ಮುಂದೆ ಒಂದು ದಿವಸ ದೇವ್ರ ಶಕ್ತಿ ಕೊಟ್ಟರೆ ತೊಗೊಳ್ಳೋಣ ಅಂತ. ಎಕ್ಸ್ಪಲ್ಸರ್ ಜಾವಾ 42, ಜಾವಾ ಬಾಬರ್ 42 ತೊಗೊಳ್ಳೋಣ ಅಂತ. ಮಜಾ ಐತೆ. ಆ್ಯಂಡ್ ಬಂತು ನೋಡಿರಿ ನಮ್ಮ ಇಲ್ಕಲ್ಲಿನ ಹೆಮ್ಮೆ ಕಂಟಿ ಸರ್ಕಲ್. ಆ್ಯಂಡ್ ಈ ಕಲ್ಲಿದ್ರೆ ಹೋದ್ರೆ ನಮ್ಮ ಮನೆ ಬರ್ತೈತಿ. ಯಾವಾಗ ಮನೆಗೆ ಹೋಗೋಣ, ಮನೆಗೆ ಹೋಗಿ ಅಲ್ಲಿ ಹಕ್ಕಿಕತೆ ಏನೇನು ಇರ್ತೈತಿ ನೋಡೋಣ ಅಂತ. ಸೊ ಮಜಾ. ಅಲ್ಲಿ ಇಷ್ಟು ದಿವಸ ನಾನು ಎನ್ ಎಸ್ ಅಂತಿದ್ದೆ. ಬಟ್ ಯಾವಾಗ ಎಕ್ಸ್ಪಲ್ಸ್ ಬೈಕ್ ಹೊಡೆದೆ ಅವಾಗ ಆ ಗಾಡಿ ಮುಂದೆ ಯಾವುದೂ ಇಲ್ಲ ಅನ್ಸತೈತಿ. ಬಿಕಾಸ್ ಬರೀ 2ನೇ ಗೇರ್ದಾಗ 60 ಹೋತ. ಮಜಾ ಬರ್ತೈತಲ್ಲ. ಈಗ ಸಂದಿ ಒಳಗೆ ಎಲ್ಲ ಕಡೆನೂ ಹೋಗೋಣ ಅಂತ. ಆ್ಯಂಡ್ ಇದು ನಮ್ಮ ಇಲ್ಕಲ್ಲಿನ ಹೆಮ್ಮೆ ನಾಟಕ ಥಿಯೇಟ್ರ್ ಅಂತಾರೆ. ಯಾವಾಗಲೂ ಡೈಲಿ ಒಂದಲ್ಲ ಒಂದು ನಾಟಕ ಇದ್ದೇ ಇರ್ತಾವೆ. ಮೊದಲು ಇರ್ತಿರಲಿಲ್ಲ, ಬೇರೆ ಊರಿಗೆ ಹೋಗಿ ಎಲ್ಲ ಬೇರೆ ಊರವರೆಲ್ಲ ಬರ್ತಿದ್ರು. ಬಟ್ ನಮ್ಮೂರೂ ಬೆಳೆಯಾಗತ್ತೈತಪ್ಪ ಅಂತ. ಸೊ ಮೊದಲು ನಮ್ಮ ಇಲ್ಕಲ್ಲಿ ಆರಾಮ್ ಇರ್ತಿತ್ತು. ಬಟ್ ಇವಾಗಿಂದ ಲೆಕ್ಕಕ್ಕೆ ನೋಡೋಕತ್ರ ಫುಲ್ ಟ್ರಾಫಿಕ್ ಐತಿ. ಗೊತ್ತಿಲ್ಲ ರೀ ಅದು ಯಾವ ಥರ ಮುಂದೆ ಏನೇನಕ್ಕೈತೆ ಅಂತ. ನನಗೆ ಅನ್ಸಿದ ಮಟ್ಟಿಗೆ ಹುಬ್ಳಿ ಧಾರವಾಡ ಹುಬ್ಳಿ ಧಾರವಾಡ ಅಂತಲೇ ಫೇಮಸ್ ಆಕೈತೆ ನಮ್ಮ ಇಲ್ಕಲ್. ಇದು ಅಂತ ಕರೆ. ಇದೊಂದು ಭಾಳ ಖುಷಿ ಆಗತ್ತೆ ರೀ ಫ್ಯಾಮಿಲಿ ನನಗೆ. ಏನಂದ್ರೆ ಈಗ ಕ್ಯಾಮ್ರಾ ಹಿಡ್ಕೊಂಬಿಟ್ರೆ ಎಲ್ಲರೂ ಒಂದು ಗತ್ತೆ ನೋಡ್ತಾರೆ, ಅದು ಬಿಟ್ರೆ ಒಂದು ಅಂಜಿಕೆ ಒಳಗೆ ನೋಡ್ತಾರೆ. ಇನ್ ಕೇಸ್ ಅವ್ರು ಏನೋ ತಪ್ಪು ಮಾಡಕತ್ತಿದ್ರೆ ಅಂಜಿ ಸಾಯ್ತಾರೆ ರೀ. ಅದು ಯಾರೇ ಆಗಿರಲಿ, ಎಂಥ ದೊಡ್ಡವರೇ ಇರಲಿ, ಕ್ಯಾಮ್ರಾದಾಗ ಎವಿಡೆನ್ಸ್ ಐತೆ ಅಂದ್ಬಿಟ್ರೆ ಸಾಕು ಅಂಜಿ ಮಾತಾಡ್ತಾರೆ. ಅಣ್ಣ ಆಯ್ತು ಬಿಡೋಣ, ಓಕೆ ಅಣ್ಣ ನೀ ನಮ್ಮಲ್ಲ ಅಣ್ಣ ಹಿಂಗೆಲ್ಲ ಮಾತಾಡ್ತಾರೆ. ಅದು ಕ್ಯಾಮ್ರಾ ಇರಲಿಲ್ಲ ಅಂದ್ರೆ ಅವ್ರ ಮಾತು ಕತ್ತಿನ ಬೇರೆ ಇರ್ತಾವೆ. ಸೊ ಅದೊಂದು ಖುಷಿ ಆಕೈತಿ. ಆ್ಯಂಡ್ ಒಂದು ಏನೋ ಒಳ್ಳೆ ದಾರಿ ಒಳಗದೀವಿ ಅನ್ನೋದನ್ನು ಹೆಮ್ಮೆ ಆಗ್ತೈತಿ. ಸೊ ಈ ಮೋಟೋ ಬ್ಲಾಗಿಂಗ್ ಇಲ್ಲಿಗೆ ಎಂಡ್ ಮಾಡೋಣ. ಆ್ಯಂಡ್ ನಮ್ಮ ಫೋನ್ ಬ್ಲಾಗಿಂಗ್ ಸ್ಟಾರ್ಟ್ ಮಾಡೋಣ ಅಂತ. ಯಾಕಂದ್ರೆ ಫೋನ್ ಬ್ಲಾಗಿಂಗ ನಮಗೆ ಓಕೆ. ಯಾಕಂದ್ರೆ ಸೆಟಪ್ಪು ಬೇರೆದವ್ರದ್ದು ಇರ್ತೈತಿ. ಸ್ಟೋರೇಜ್ ಮಾಡಿಕೊಟ್ವಿ ಅಂದ್ರೆ ಮತ್ತು ಅವರಿಗೆ ನೆಕ್ಸ್ಟ್ ಅವ್ರದ್ದು ಕಂಟೆಂಟ್ ಇದ್ದಾಗ ಅವರಿಗೆ ಹೊಡೆತ ಕೊಡಬಾರ್ದು. ಸೊ ಇಲ್ಲಿಗೆ ಈ ಬ್ಲಾಗ ಎಂಡ್ ಮಾಡ್ತೀನಿ. ಮೀನ್ಸ್ ಮೋಟೋ ಬ್ಲಾಗಿಂಗ್ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ನನ್ನ ಬ್ಲಾಗಿಂಗ್ ಸ್ಟಾರ್ಟ್ ಮಾಡೋಣ. ಯಾಕಂದ್ರೆ ನನ್ನ ಫ್ರೆಂಡ್ ಮನೆಗೆ ಇಲ್ಲೇ ಬಂತು. ಸೊ ಇಲ್ಲಿ ಬಂದಲ್ರಿ ಇವಂದು ಮೈಕ್, ಕ್ಯಾಮ್ರಾ ಮತ್ತು ಹೆಲ್ಮೆಟ್ ಎಲ್ಲ. ಸೊ ಅವನಿಗೆ ಕೊಡೋಣ. ಅವ ಮೋಟೋ ಬ್ಲಾಗ್ ಮಾಡಕತ್ತಾನ. ಆ್ಯಂಡ್ ಅವನದು ಅಕೌಂಟ್ ಏನೈತಂದ ಇಲ್ಲೇ ನಮ್ಮ ಸುದೀಪ್ ಅಣ್ಣನ ಅದನ್ರಿ. ಹಾಯ್. ಏನು ಮಾಡೋಕೆ ಬರಲ್ಲ ರೀ. ಇಲ್ಲ ಬ್ಲಾಗರ್ ಜೊತೆ ಬ್ಲಾಗರ್ ಮೀಟ್ ಆಗಿವಿ. ನನ್ನ ಫ್ರೆಂಡಿಗೆ ಮನೆಗೆ ಬಿಟ್ಟಿದ್ದಾಗೈತಿ. ಆ್ಯಂಡ್ ನಾನು ಮನೆಗೆ ಹೋಗ್ಬೇಕು. ಬಿಕಾಸ್ ಇಲ್ಲೆಲ್ಲರೂ ಅದ ರೀ. ಇವ್ರಿಗೆಲ್ಲ ಬಾಯ್ ಹೇಳೋಣ. ಥ್ಯಾಂಕ್ ಯು ಸೊ ಮಚ್ ಕರೆದಿದ್ದಕ್ಕೆ. ಭಾಳ ಖುಷಿ ಆಯ್ತು. ಆ್ಯಂಡ್ ಅಪ್ಪಾಜಿಗೆ ನಾವು ಅಲ್ಲಿ ಹೇಳೋಕ್ಕಾಗಿಲ್ಲ, ನೀ ಕನ್ವೆ ಮಾಡ. ಹ್ಯಾಪಿ ರಿಟೈರ್ಮೆಂಟ್ ಲೈಫ್ ಅಂತ ಹೇಳ. ಆ್ಯಂಡ್ ಯಾವಾಗಲೂ ಚಂದ ನೋಡ್ಕೊ ನಿಮ್ಮ ಅಪ್ಪಾಜಿಗೆ. ಬರೋಣ. ಬಾಯ್. ಸಿಗುವಂತ ಏನು ಬರ್ತೀನಿ, ಒಳ್ಳೆ ಇಲ್ಲೇ ಇರ್ತೀನಿ. ಎದಕ್ಕೆ ಬರ್ತೀವಿ? ಓಲೇ ಓನಿ ನಡಿ. ಇವ ನೋಡ್ರಿ
ಫ್ಯಾಮಿಲಿ ನಿಮ್ಗೆ ಯಾರಿಗಾದ್ರೂ ಫೋನ್ಪೇದಾಗ ಏನೋ ಪ್ರಾಬ್ಲಮ್ ಬಂದ ನಂಗೆ ಏನು ಮಾಡಿರಿ ಇವನ ಅದನ್ರಿ ಫೋನ್ಪೇ ಸಿಗೋ ಅದನ್ರಿ ಅವ ಮಾಡ್ಕೊಡು ಮತ್ತೆಲ್ಲ ಚೆನ್ನಾಗಿ ಓಕೆ ಮತ್ತೆ ಭೇಟಿ ಆಗೋಣ ಬಾಯ್ ಬಾಯ್ ಪಾಪ ಹೆಲ್ಮೆಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮೋಟೋ ಬ್ಲಾಗ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದಕ್ಕೂ ಥ್ಯಾಂಕ್ ಯು ಆ್ಯಂಡ್ ಅಣ್ಣ ನಿಮಗೂ ಥ್ಯಾಂಕ್ ಯು ಬಾಯ್ 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 ನಿಮ್ಗೆ ಹಾಯ್ ಮತ್ತು ಬಾಯ್ ಎಲ್ಕಲಾಗ ಇರ್ತೀರಿ ನೀವು ಯಾವಾಗಲೂ ಸಿಗ್ತಿರ್ತೀರಿ ನಂಗೆ ಗೊತ್ತಿಲ್ಲ ರೀ ಫ್ಯಾಮಿಲಿ ಇದೆ ಇವ್ರ ಮನೆ ಅಂತಂದು ನಮ್ಮ ವಿಕೆ ಅವ್ರ ಮನೆಗೆ ಅದಾರ ಇವ್ರು ಥ್ಯಾಂಕ್ ಯು ಮತ್ತೆ ಭೇಟಿ ಆಗೋಣ ಬಾಯ್ ಬಾಯ್ ಅಣ್ಣ ನಿಮಗೂ ಬಾಯ್ ಬಾಯ್ ಮತ್ತೆ ಭೇಟಿ ಆಗೋಣ ಅಂತ ಏಯ್ ಮನೆಯವ್ರಿಗೆ ಎಲ್ಲರಿಗೆ ಹೇಳು ಕೇಳಿದೆ ಅಂತಂದು ಯಾವ ಮನೆಯವ್ರಿಗೆ ಹೇಳಿ ಅವರಿಗೂ ಕೇಳಿದೆ ಅಂತ ಹೇಳ ಚಂದ ನೋಡ್ಕೋ ನಮ್ಮ ತಂಗಿಗೆ ಚಂದ ನೋಡ್ಕೋ ಫ್ಯಾಮಿಲಿ ಜಸ್ಟ್ ಗೋಪ್ರೋದಿಂದ ಲ್ಯಾಪ್ಟಾಪಿಗೆ ಹಾಕೊಳಕ್ಕಿಲ್ಲ ನೋಡ್ರಿ ಎಷ್ಟು ತ್ರಾಸು ಕೊಡೋದೈತೆ ಏನು ಮಾಡೋಕ್ಕಾಗಂಗಿಲ್ಲ ನಮ್ಮ ಕಂಟೆಂಟ ನಮಗೆ ಬೇಕಪ್ಪ ಅಂದ್ರೆ ಕಷ್ಟಪಡಲೇಬೇಕು ಏನು ಮಾಡೋಕ್ಕೆ ಬರೋಂಗಿಲ್ಲ ಅದು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ಸೊ ನೋಡೋಣ ಅಂತ ಟ್ರಿಪ್ ಅದು ಏನೇನು ಆಕೈತಿ ಸೊ ಫ್ಯಾಮಿಲಿ ನಮ್ಮದು ಎಲ್ಲ ಇವತ್ತಿನ ನಂದು ಪ್ಲ್ಯಾನ್ಡ್ ಕಂಟೆಂಟ್ ಎಲ್ಲ ಕರೆಕ್ಟಾಗಿ ಬರಾಕತ್ತೈತೆ ಎಲ್ಲ ಅರ್ಧ ಹಾಳು ಮಾಡಿದೆ ಇವನೇ ರೀ ಬಿಕಾಸ್ ಏನಂದ್ರೆ ಕಾಫಿ ಕುಡಿಯೋಕೆ ಹೋಗೋಣ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂದ್ಬಿಟ್ಟು ನಾವು ಅಲ್ಲಿಗೆ ಜೈ ಅಂದ್ಬಿಟ್ವಿ ಸೊ ಅದಕ್ಕೆ ಕರೆಕ್ಟ್ ಆಗಲಿಲ್ಲ ಆ್ಯಂಡ್ ಇವಾಗ ಮೋಟೋ ವ್ಲಾಗ್ ಏನು ಮಾಡಿದೆ ಅವ್ನದು ಸೆಟಪ್ದಾಗ ಅದನ್ನು ಅಷ್ಟು ಡಾಕ್ಯುಮೆಂಟ್ಸ್ ನನ್ನ ಫೋನಿಗೆ ಹಾಕ್ಕೊಂಡು ಮನೆಗೆ ಹೋಗೋಣ ಅಂತ ಆ್ಯಂಡ್ ಇಲ್ಲೇ ತೆಗಿಯಕತ್ತಂಟ್ರಿ ಅದನ್ನು ಸೊ ನಾನು ಇವಾಗ ಎಕ್ಸ್ಪಲ್ಸ್ ಗಾಡಿ ತೊಗೊಂಡು ಹೋಗೋಣ ಅದೊಂದು ರೌಂಡ್ ಹೋಗೋಣ ಅದು ಹೆಂಗೈತೆ ಅಂತ ಅದನ್ನೂ ಎಕ್ಸ್ಪ್ಲೋರ್ ಮಾಡೋಣ ಸೊ ಚಲೋ ಇಲ್ಲೈತಿ ಎಕ್ಸ್ಪ್ಲೋರ್ ಆ್ಯಂಡ್ ಅಲ್ಲೈತೆ ನನ್ನ ಬಂಗಾರಿ ಸೊ ಈ ಗಾಡಿ ತೊಗೊಂಡು ಒಂದು ರೌಂಡ್ ಹೋಗೋಣ ಅದೇ ಎಕ್ಸ್ಪೀರಿಯನ್ಸ್ ಹೆಂಗೆ ಇರ್ತೈತಿ ನೋಡೋಣ ಆ್ಯಂಡ್ ನಮ್ಮ ವೆಹಿಕಲ್ ಫುಲ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಸೊ ನೋಡಿರಿ ನಂದು ಫಸ್ಟ್ ಟೈಮ್ ನಾನು ಎಲ್ಲರೂ ನನ್ನ ಫ್ರೆಂಡ್ಸ್ ಟಿ ವಿ ಒಳಗೆ ನೋಡಕತ್ತಿದ್ರೆ ಬಿಕಾಸ್ ನಾನು ಹೋಗಿ ನೋಡೋಕೆ ಬಾ ಅಂತ ಹೇಳ್ತಿದ್ರು ಬಟ್ ನಾನು ನೋಡಿರಲಿಲ್ಲ ಸೊ ಎಷ್ಟು ಖುಷಿ ಆಗೈತೆ ನೋಡಿರಿ ನನ್ನ ವಾಯ್ಸ್ ನಾನು ಲ್ಯಾಪ್ಟಾಪ್ದಾಗ ಕೇಳಿ ಬಿಕಾಸ್ ಮನ್ಯಾಗೂ ಲ್ಯಾಪ್ಟಾಪ್ ಐತಿ ನಾನು ನೋಡೋಷ್ಟು ಟೈಮ್ ಇಲ್ಲ ನಾನು ಏನು ಮೋಟೋ ವ್ಲಾಗ್ ಮಾಡೀನಲ್ಲ ರೀ ಗೋಪ್ರೋದಾಗ ಅದನ್ನು ಎಕ್ಸ್ಪೋರ್ಟ್ ಮಾಡ್ಕೊಂಡು ಮನೆಗೆ ಹೋಗೋಣ ಅಂತ ಸೊ ರ್ಯಾಂಡಮ್ ಡೇ ಆಗಿತ್ತು ನಾನು ಪ್ಲ್ಯಾನ್ ಮಾಡಿದ್ದೆ ಬೇರೆ ಇತ್ತು ಬಟ್ ಇಲ್ಲಿ ಆಗಿದ್ದೆ ಬೇರೆ ಬಿಕಾಸ್ ನಮ್ಮ ಫ್ರೆಂಡ್ ಅವ್ರ ಅಪ್ಪಾಜಿದು ರಿಟೈರ್ಮೆಂಟ್ ಫಂಕ್ಷನ್ ಇತ್ತು ಅದನ್ನು ನಾನು ನೀಟಾಗಿ ಎಲ್ಲ ಬ್ಲಾಗ್ ಮಾಡಬೇಕು ಅಂದ್ಕೊಂಡಿದ್ದೆ ಬಟ್ ನನ್ನ ಫ್ರೆಂಡಿಗೆ ಕಾಫಿ ಕುಡಿಯೋಕೆ ಹೋಗೋಣ ಚಹಾ ಕುಡಿಯೋಕೆ ಹೋಗೋಣ ಕುಂತ್ಕೊಂಡು ಬೇಸರ ಐತಿ ನಿಂತು ಬರೋದೈತೆ ಅಂದಿದ್ದಕ್ಕೆ ಎದ್ದು ಹೋದ್ವಿ ಅಲ್ಲಿ ಹೋಗಿ ಬರೋದ್ಲಿಗೆ ಆಲ್ರೆಡಿ ಫಂಕ್ಷನ್ ಮುಗಿದ್ಬಿಡ್ತು ಊಟಕ್ಕೆ ಹೋದಂಗೆ ಆತ ಅದೊಂದು ಚೂರು ಬೇಜಾರೈತಿ ಅಂಕಲ್ ದಯವಿಟ್ಟು ಕ್ಷಮೆ ಇರಲಿ ಅಲ್ಲಿ ಬಂದು ನೀಟಾಗಿ ಅದು ಏನೇನು ಇರ್ತೈತಿ ಮಾಡೋಣ ಅಂತ ಓ ವಾವ್ ಇಲ್ಲಿ ಪಾರಿವಾಳದ ನೋಡ್ರಿ ಇಲ್ಲಿ ಸೊ ಫ್ಯಾಮಿಲಿ ನೋಡಿದ್ರಲ್ಲ ಇದಾಗಿತ್ತು ನನ್ನ ಇವತ್ತಿನ ಹಕ್ಕಿಕತೆ ಆ್ಯಂಡ್ ಡೈಲಿ ಹೊಸ ಕಂಟೆಂಟ್ಗಳ ಜೊತೆಗೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ ನೋಡೋ ಜವಾಬ್ದಾರಿ ಯಾವತ್ತಂದ್ರೆ ನಿಮ್ಮದೇ ಆ್ಯಂಡ್ ಲಾಸ್ಟ್ ಬಟ್ ನೋಡಿದ್ರೆ ಇಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಇನ್ನು ಯಾರ್ಯಾರು ಬೆಲ್ಲೈಕೆ ನೋಡಿದಿಲ್ಲ ಹೊಡೆಯೋದ್ರಿಂದ ಫಸ್ಟ್ ವೀಡಿಯೋ ನಂದು ನಿಮ್ಗೆ ಬರ್ತೈತೆ ಅಂತ ಹೇಳ್ತಾ ಈ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನಾಳೆ ವ್ಲಾಗ್ದಾಗ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಎಲ್ಲರೂ ಆರಾಮಿರ್ರಿಪ್ಪ ಅಷ್ಟೇ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್